ನಿಮ್ಗೆ ಸಿಕಂದರ್ ಒಂದು ಸಜೆಷನ್ ಕೇಳ್ತೀನಿ ನಾನು. ಎಲ್ಲ BS6 ವೆಹಿಕಲ್ಗೆ ಈಗ ಭಾಳ ಟ್ರಬಲ್ ಬರ್ತಾ ಇದೆ ಎಲ್ಲ ಡ್ರೈವರ್ಸ್ಗೆ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದು ನಿಮಗೂ ಗೊತ್ತು. ಅದನ್ನ ಕಂಪ್ಲೇಂಟ್ ಏನು ಆಗಬಾರ್ದಂದ್ರೆ, ಪಿಕಪ್ ಇಶ್ಯೂ ಬರಬಾರ್ದಂದ್ರೆ ಡ್ರೈವರ್ ಏನು ಮಾಡಬೇಕು? ಆದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಾವಿಗೆ ನಾ ಹೆದರುವುದಿಲ್ಲ, ಯಾಕಂದರೆ ನಾ ಇರೋ ತನಕ ಅದು ಬರೋದಿಲ್ಲ. ಅದು ಬಂದಾಗ ನಾ ಇರೋದಿಲ್ಲ. ಸ್ಟಿಕರಿಂಗ್ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ, ಎಕ್ಸ್ಟ್ರಾರ್ಡಿನರಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಾವು ಒಂದು ಲೈಬ್ರರಿ ವೆಹಿಕಲ್ ಅಲ್ಲಿ ಇದ್ದೇವೆ. ಇದ್ರೊಳಗೆ ಏನೇನೈತಿ ಏನೇನಿಲ್ಲ, ಇದರ ಸ್ಪೆಷಾಲಿಟಿ ಏನು, ಯಾವ ಬುಕ್ ಇಟ್ಟಾರ, ಏನೇನ್ ಡಿಸೈನಿಂಗ್ ಮಾಡ್ಯಾರ, ಇಂಟೀರಿಯರ್ ಏನೇನೈತಿ, ಇದು ಹೆಂಗ್ ಸ್ಟಾರ್ಟ್ ಮಾಡ್ತಾರೆ, ಇದ್ರೊಳಗೆ ಏನೇನ್ ಫೀಚರ್ಸ್ ಅದಾವ ಎಲ್ಲ ನೋಡೋಣ ಬರ್ರಿ. ಇದೇ ಮೊದಲನೇ ಸಲ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ ಈ ಬಸ್ನ ಔಟ್ಲುಕ್ ಹೇಗಿದೆ, ಆಮೇಲೆ ಇಂಟೀರಿಯರ್ ಏನಿದೆ, ಇದ್ರ ಫೀಚರ್ಸ್ ಏನಿದೆ. ಬನ್ನಿ ನೋಡಿ. ಇದು ಫ್ರಂಟ್ ಲುಕ್. ಇದು ಬಂದು ಗೌರ್ಮೆಂಟ್ ವೆಹಿಕಲ್, ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಪ್ರಾಯೋಜಿಕ ಸಂಚಾರಿ ಗ್ರಂಥಾಲಯ ವಾಹನ. ಇದು ಬಂದು ಗೌರ್ಮೆಂಟ್ ವೆಹಿಕಲ್ ಆಗಿದೆ. ನೋಡಿ ಇದು ಔಟ್ಲುಕ್ ಹೇಗಿದೆ ಫ್ರಂಟ್ದು. ಇದು ಸೈಡ್ ವ್ಯೂ ನೋಡಿ. ಇದು ಸ್ಟಿಕರಿಂಗ್ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ, ಎಕ್ಸ್ಟ್ರಾರ್ಡಿನರಿ. ಸ್ಟಿಕರಿಂಗ್ ಅಂತೂ ಅನಾಹುತ ಮಾಡ್ಯಾರ ನೋಡ್ರಿ. ಇಲ್ಲೇನೋ ಲೈನ್ಸ್ ಬರ್ದಾರ, ಓದ್ತೇನೆ ನಾನು. ಓದುವ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಮುಂದೆ ಒಂದು ದಿನ ಇಡೀ ಜಗತ್ತೇ ನಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ವಾಹ್, ಎಷ್ಟು ನೈಸಾಗಿ ಬರ್ತಾರೆ ನೋಡ್ರಿ. ಈ ಪೂರ್ತಿ ಔಟ್ಲುಕ್ ಹೇಗಿದೆ ನೋಡ್ರಿ, ಎಷ್ಟು ಮಸ್ತ್ ಮಾಡ್ಯಾರ. ಗೌರ್ಮೆಂಟ್ ಇಂದಿದ್ದು ಬಸ್ ಎಷ್ಟು ಮಸ್ತ್, ಎಷ್ಟು ಯೂಸ್ಫುಲ್ ಆಗಿ ಮಾಡ್ಯಾರ ನೋಡ್ರಿ. ಇದೆ ಎಲ್ಲರಿಗೂ ಯೂಸ್ ಆಗಲಿ ಅಂತಂದು ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮೇಲೆ ನೋಡ್ರಿ, ಕುವೆಂಪು, ದ.ರಾ ಬೇಂದ್ರೆ ಅವ್ರದ್ದು ಎಲ್ಲ ಫೋಟೋ ಹಾಕಿದಾರೆ ನೋಡ್ರಿ. ಕುವೆಂಪು ಅವ್ರದ್ದು ಲೈನ್ಸ್ ಇದಾವೆ ನೋಡ್ರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಷ್ಟು ಚಂದ ಬರ್ತಾರೆ ನೋಡ್ರಿ ಇವರೆಲ್ಲ. ಲೈನ್ಸ್ ಮಾತ್ರ ಅನಾಹುತ ಅದಾವ. ಇದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ದ.ರಾ ಬೇಂದ್ರೆ ಅವರು 1973 ಜನಿಸಿದರು. ಅವ್ರ ಕೃತಿ ನಾಲ್ಕು ತಂತಿ ಅಂತಂದು ಅವ್ರದ್ದು ಲೈನ್ಸ್ ಇದಾವೆ ನೋಡ್ರಿ. ಇಲ್ಲಿ ಸಾವಿಗೆ ನಾ ಹೆದರುವುದಿಲ್ಲ, ಯಾಕಂದರೆ ನಾ ಇರೋ ತನಕ ಅದು ಬರೋದಿಲ್ಲ. ಅದು ಬಂದಾಗ ನಾ ಇರೋದಿಲ್ಲ. ದ.ರಾ ಬೇಂದ್ರೆ ವಾ ವಾ ವಾ, ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡ್ರಿ. ಅವು ಲೈನ್ಸ್ ಹೆಂಗೆ ಹುಡ್ಕೊಂಡು ಇದು ಬರೆದಿದ್ದಾರೆ ನೋಡ್ರಿ ಅವರು. ಇದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರ ಶಿವರಾಮ್ ಕಾರಂತರು 1977 ಜನಿಸಿದರು. ಇವರ ಕೃತಿ ಮುಖಜ್ಜಿಯ ಕನಸುಗಳು. ಇವ್ರಿಗೂ ಲೈನ್ಸ್ ಇದಾವೆ ನೋಡ್ರಿ. ಇಲ್ಲಿ ಬಾಳ್ವೆ ಇರುವುದು ಕಲಿಯೋದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡುವುದಕ್ಕೆ. ಬಾಳ್ಮೆ ಇರುವುದು ಬದುಕುವುದಕ್ಕಾಗಿ, ಬದುಕಿ ಬೆಳೆಯೋದಕ್ಕಾಗಿ. ಶಿವರಾಮ್ ಕಾರಂತ್. ವಾ, ಎಷ್ಟು ನೈಸ್ ಆಗಿದೆ ನೋಡ್ರಿ ಅದು ಲೈನ್ಸ್. ನೆಕ್ಸ್ಟ್ ನಮ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು. ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರು. ಇವರು 1983 ಜನಿಸಿದರು. ಕೃತಿ ಬಂದು ಇವ್ರದ್ದು ಚಿಕ್ಕವೀರ ರಾಜೇಂದ್ರ. ಇವ್ರದ್ದು ಒಂದು ಸಣ್ಣ ಲೈನ್ ಇದೆ ನೋಡ್ರಿ. ಕೂರಬೇಡ, ನಿಲ್ಲಬೇಡ, ಇಳಿಯಬೇಡ, ಇರುತ್ತಾ ಇರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ವಾ, ಸಣ್ಣದಾಗಿದ್ರು ಚೊಕ್ಕಾಗೈತಿದೆ. ಬರ್ರಿ ಬ್ಯಾಕ್ ಲುಕ್ ನೋಡ್ರಿದೆ. ಬ್ಯಾಕ್ ಲುಕ್ ಒಳಗೆ ಏನೈತೆ ನೋಡ್ರಿ, ಅಷ್ಟೊಂದು ಏನಿಲ್ಲ, ಸಿಂಪಲ್ ಆಗೈತಿ. ಬ್ಯಾಕ್ ಲುಕ್ ಅಂತೂ ಚಲೋ ಐತೆ ನೋಡ್ರಿ. ಇಲ್ಲಿ ಎಷ್ಟ ಗ್ಲಾಸ್ ಐತಿ, ಮತ್ತೇನಿಲ್ಲ. ಇಲ್ಲೆಲ್ಲ ಪೂರ್ತಿ ವೈಟ್ ಫೈಸರ್ದೆ. ಇಲ್ಲೂ ಅದಾರ ಒಂದು 4 ಮಂದಿ ನಮ್ಮ ಜ್ಞಾನಪೀಠ ಪುರಸ್ಕರು. ಬರ್ರಿ ಒಳಗಿನ ಲುಕ್ ನೋಡೋಣ ಅಂತ ಏನೈತೆ ಅಂತಂದು. ಇಲ್ಲಿ ಬಂದು ನಮ್ದು ಸ್ಟೇರಿಂಗ್. ಸೊ ಇಲ್ಲೇ ನಮ್ದು ಕ್ಯಾಮ್ರಾ ಐತಿ ಮುಂದೆ. ಇದು ನಮ್ದು ಕ್ಯಾಮ್ರಾ. ಸ್ಟೇರಿಂಗ್ ಸೀಟ್ ಐತಿ ಇಲ್ಲೇ. ಇದು ಬೋನಟ್. ಜಸ್ಟ್ ಇಲ್ಲೊಂದು ಡ್ರೈವರಿಗೆ ಅಂತಂದು ಫ್ಯಾನ್ ಕೊಟ್ಟಾರ. ನೆಕ್ಸ್ಟ್ ಇಲ್ಲೇ ಹಿಂದೆ ನೋಡಿದ್ವಿ ಅಂದ್ರೆ ನಾವು TV ಐತಿ ಇಲ್ಲೇ. ಹಂಗೆ ನಾವು ಇಲ್ಲಿ ಹಿಂದೆ ಬಂದ್ವಿ ಅಂದ್ರೆ ನೋಡ್ರಿ, ಇಲ್ಲೂ ಎಲ್ಲ ಮ್ಯಾಗ ಫ್ಯಾನ್ ಕೊಟ್ರೆ. ಜಸ್ಟ್ ನೋಡ್ರಿ ಎಷ್ಟು ಫ್ಯಾನ್ ಅದಾವ. 6 ಫ್ಯಾನ್ ಕೊಟ್ರೆ ಇಲ್ಲೇ. ಅಂದ್ರೆ ಇಲ್ಲಿ ಯಾರು ರೀಡರ್ಸ್ ಇರ್ತಾರೆ ಅವ್ರಿಗೆ ಓದ್ಕೊಳಕ್ಕೆ. ಇಲ್ಲೇ ನಮ್ಮ
ಇದು ಯಾರು ಬುಕ್ ಅಲೋಟ್ ಮಾಡ್ತಾರಲ್ಲ ಅವ್ರು ಕುಂದಿರ್ತಾರೆ, ಇಲ್ಲಿ ಕುಂದಿರ್ತಾರೆ ಅವ್ರೆ. ಸೊ ಇಲ್ಲಿ ಕುಂತ್ಕೊಂಡೆ ಅವ್ರು ಬುಕ್ ಕೊಡ್ತಾರೆ, ನೆಕ್ಸ್ಟ್ ಅವರೇ ಇಸ್ಕೊಳೋದೆ. ನೋಡ್ರಿ ಇಸ್ಕೊಂಡೆಲ್ಲ ರ್ಯಾಕ್ ಅದಾವೆ, ಇಷ್ಟು ಬುಕ್ ಅದಾವೆ ನೋಡ್ರಿ, ಇಷ್ಟೆಲ್ಲ ಬುಕ್ ಅದಾವೆ. ನೆಕ್ಸ್ಟ್ ಇಲ್ಲೇ ಮ್ಯಾಗ AC ಮಾಡ್ಸ್ಯಾರ. ಆಮೇಲೆ ಕ್ಯಾಮ್ರಾನು ಐತಿ ನೋಡ್ರಿ, ಇಲ್ಲಿ ಕ್ಯಾಮ್ರಾನು ಐತಿ. ಯಾರೇನು ಮಾಡಂತಾರ ಎಲ್ಲ ಗೊತ್ತಾಕೈತಿ, ನಾ ವಿಡಿಯೋ ಮಾಡೋದು ಗೊತ್ತಾಕೈತೆ ಅವ್ರಿಗೆ. ನೋಡ್ರಿ ಇಷ್ಟೆಲ್ಲ ಬುಕ್ಸ್ ಅದಾವೆ, 2 ಸೈಡ್ ರ್ಯಾಕ್ ಅದಾವೆ. ನಿಮಗೆ ದೂರ್ಲಿಂದ ತೋರಿಸ್ತೇನೆ ತಡ್ರಿ, ಗೊತ್ತಾಕೈತಿ ನೋಡ್ರಿ. ಈ ಟೈಪ್ ಐತಿದ ಇಂಟೀರಿಯರ್. ನೆಕ್ಸ್ಟ್ ಇದಕ್ಕೆ ಇಲ್ಲಿ ಹೀಟ್ ಆಗ್ಬಿಡೋದಂತಂದು AC ಕೊಟ್ಟಾರ ಇವ್ರೆ. AC ಎಲ್ಲ ಕಂಡೀಷನ್ ಒಳಗದಾವೆ. ಸಿಕಂದರ್ AC ಹಾಕಪ್ಪ. AC ಚಲೋ ಆಗುತ್ತೆ. ನಿಮ್ಗೆ ಹಿಂಗೆ ನೋಡಿದ್ರೆ ನೋಡ್ರಿ, ಇಲ್ಲೆಲ್ಲ ವೈರೆಲ್ಲ ಅಳಗಾಡೋದು. AC ಚಲೋ ಆಗ್ತಿದ್ವಿ. ನಿಮ್ಗೆ ಹೆಂಗೆ ನೋಡಿದ್ರೆ ಗೊತ್ತಾಗಲ್ಲ, ನನ್ನ ಫೇಸ್ ತೋರಿಸ್ತಂತ ಫುಲ್ ಹಾರಾಡೋದು ಗೊತ್ತಾಗೈತಿ ನೋಡ್ರಿ. AC ಚಲೋ ಆಗೈತಿ ಇಲ್ಲ ನೋಡ್ರಿ, ಹಾರಾಡೋದು ಗೊತ್ತಾಗೈತಿ. ಇಲ್ಲಿ AC ತಳಗದೆ ನಾನು, AC ಚಲೋ ಆಗೈತಿ. AC ಎಲ್ಲ ಕಂಡೀಷನ್ ಒಳಗದಾವೆ, ಚಲೋ ಐತ್ರಿ. ಎಲ್ಲ ಇವರು ಹೆಲ್ಪ್ಫುಲ್ ಆಗಲಿ ಎಲ್ಲ ನಮ್ಮ ರೀಡರ್ಸ್ಗೆ, ಅಂದರೆ ಓದುಗರಿಗೆ ಹೆಲ್ಪ್ ಆಗಲಿ ಅಂತಂದು ಹುಬ್ಳಿ ಧಾರವಾಡ ವತಿಯಿಂದ ಇದೆ ಲೈಬ್ರರಿ, ವೈಕಲ್ ಲೈಬ್ರರಿ ನೋಡ್ರಿ. ಈಗ ನಮ್ದು ಇದ್ರೊಳಗೆ ಮುಂದೆ ನಮ್ದು ಇಂಟೀರಿಯರ್ ಒಳಗೆ ಏನೇನು ಫೀಚರ್ಸ್ ಅದಾವೆ, ಯಾವ್ಯಾವ ಬಟನ್ ಏನೇನು ವರ್ಕ್ ಮಾಡ್ತಾವೆ ಅಂತ ತೋರಿಸ್ಕೊಡ್ತೇನೆ ಬರ್ರಿ ನಾನು. ವಿತ್ ನಮ್ಮ ಸಿಕಂದರ್ ಇದ್ದಾರೆ ಟೆಕ್ನಿಷಿಯನ್, ಅವ್ರು ಹೇಳ್ಕೊಡ್ತಾರೆ ನಿಮಗೆಲ್ಲ ಯಾವ್ಯಾವ ಬಟನ್ ಏನೇನು ವರ್ಕ್ ಮಾಡ್ತಾವೆ ಅಂತಂದು. ಸೊ ತೋರಿಸ್ಕೊಡ್ತೇನೆ ಬರ್ರಿ. ಇಲ್ಲಿ TVದ ಎಲ್ಲ ಬಟನ್ಸ್ ಇದಾವೆ ನೋಡ್ರಿ. ಇದು ಇಲ್ಲೊಂದು ಕ್ಯಾಮ್ರಾ ಕೊಟ್ಟಾರೆ, ಇವೆಲ್ಲ TV ಇದೆ. ಆಮೇಲೆ ಫ್ಯಾನಿನ ಇವೆಲ್ಲ ಬಟನ್ಸ್ ಅದಾವೆ, ಎಲ್ಲ ಫ್ಯಾನ್ ವರ್ಕ್ ಹಾಕವೆ. ಆಮೇಲೆ ಬಾರ್ಕೋಡು ಐತಿ. ಇಲ್ಲಿ ಬಾರ್ಕೋಡ್ ಮೊಬೈಲಲ್ಲಿ QR ಬಾರ್ಕೋಡ್ ಸ್ಕ್ಯಾನರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಎದಕ್ಕಂತ ನನಗೂ ಗೊತ್ತಿಲ್ಲ, ಕೇಳೋಣ ಅವ್ರು ಬಂದಮೇಲೆ. ಇಲ್ಲೇ ಲಕ್ಷ್ಮೀ ಫೋಟೋ ಒಂದು ಇಟ್ಟಾರೆ, ಇಲ್ಲೇ ಸರಸ್ವತಿ ಫೋಟೋ ಇಟ್ಟಾರೆ. ಅಂದರೆ ನಮ್ಮ ಸರಸ್ವತಿ ಇದು ಮಂದಿರ ಇದೆ, ಸರಸ್ವತಿ ಮಂದಿರ ಇದೆ. ಸೊ ಅದಕ್ಕಾಗಿಟ್ಟಾರೆ. ಇಲ್ಲೆಲ್ಲ ಬುಕ್ಸ್ ಇಡ್ತಾರೆ. ಇಲ್ಲೇ ಆಜು ಬಾಜು ನಮ್ಮ ಮ್ಯಾಗ್ಝಿನ್ ಅಂತ ಬರ್ತಾವಲ್ಲ ಅಲ್ಲಿ ಇರ್ತಾರೆ. ಇಲ್ಲೆಲ್ಲ ಸಿಟ್ಟಿಂಗ್ ಇದೆ, ಸಿಟ್ಟಿಂಗ್ ಏರಿಯಾ ಇದೆ. ಇಲ್ಲೊಂದು ಐತಿ ಸಿಟ್ಟಿಂಗ್, ಇಲ್ಲೊಂದು ಐತಿ. ಇಲ್ಲಿ ಕುತ್ಕೊಂಡು ಹೋಗಾಕಂತಂದು ಇಟ್ಟಾರ ಇಲ್ಲಿ ಸಿಟ್ಟಿಂಗ್ ಏರಿಯಾ. ಸೊ ಬರ್ರಿ ಮುಂದೆ ಏನೈತಂತ ನೋಡೋಣಂತ. ಇಲ್ಲಿ ಸಿಟ್ಟಿಂಗ್ ಏರಿಯಾ ಐತಿ. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ಎಲ್ಲ ತಿಳಿಸ್ಕೊಡ್ತಾರೆ ನಮ್ಮ ಟೆಕ್ನಿಷಿಯನ್ ಸಿಕಂದರ್ ಅವರು. ಈ ಬಸ್ಸಿಂದ ಫೀಚರ್ಸ್ ಏನಿದೆ, ಆಮೇಲೆ ಯಾವ್ದು ಇಂಜಿನ್ ಇದೆ, ಎಷ್ಟು ಸಿಲಿಂಡರ್ದು ಇಂಜಿನ್ ಇದೆ, ಇದರ ಹಾರ್ಸ್ ಪವರ್ ಏನು, ಆಮೇಲೆ ಇದು ಫಂಕ್ಷನಿಂಗ್ ಏನು ಇಂಜಿನಿಂದು, ಆಮೇಲೆ ಬಟನ್ಸ್ ಯಾವ ಏನೇನು ವರ್ಕ್ ಮಾಡುತ್ತೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ ನಮ್ಮ ಸಿಕಂದರ್ ಅವರು. ಬನ್ನಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹಲೋ सिकंदर, कैसे? बढ़िया। अभी बोलो मेरे को, ये बस में क्या क्या फीचर्स है, वो बटन्स क्या क्या काम करता है, किसके लिए यूज होता है, और ये बस का इंजन हॉर्स पावर क्या है, कितना सिलेंडर का है, कितना ये एवरेज दे सकता है, और बटन्स क्या क्या काम करता है, कहाँ कहाँ यूज होता है, वो सब बताओ मेरे को. गियर का बारे में बताओ मेरे को, बस इतना बताओ मेरे को. अपना कस्टमर को ಯೂಸ್ ನಾವು, ನಮಗೂ ಕಸ್ಟಮರ್ಗೆಲ್ಲ ತೋರಿಸ್ಬೇಕು. ನಾವು ವೀಕ್ಷಕರಿಗೆ ಏನು ಬೇಕು ನಮಗೆ ಹೆಲ್ಪ್ ಆಗೋಂಗೆ ಸ್ವಲ್ಪ ಹೇಳ್ಕೊಡೋರು ನೋಡ್ರಿ. ಗಾಡಿ ಮಾಡಲ್ ಐಶರ್ ಪ್ರೋ 2075 5 ಸ್ಪೀಡ್ ಬರುತ್ತೆ. ಇಂಜಿನ್ ಹಾರ್ಸ್ ಪವರ್ ಬಂದ್ಬಿಟ್ಟು 120 ಹಾರ್ಸ್ ಪವರ್ ಇಂಜಿನ್. 474 4 ಸಿಲಿಂಡರ್ ಇಂಜಿನ್ ಬರುತ್ತೆ. 120 ಹಾರ್ಸ್ ಪವರ್ ಇಂಜಿನ್. ಡೆಲ್ಫಿ ಫ್ಯೂಲ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಓಕೆ. ಇದು ಬೇರೆ ಗಾಡಿ ತರ ಫ್ಯೂಲ್ ಇದು ಪಂಪ್ ಸೆಪರೇಟ್ ಆಗಿ ಬರೋದಿಲ್ಲ, ಮೀಟರಿಂಗ್ ಯೂನಿಟ್ ಅಂತ ಬರುತ್ತೆ ಸೆಪರೇಟ್. ಓಕೆ. ಮತ್ತು ಇಲ್ಲಿ ಬಟನ್ ಫಂಕ್ಷನ್ ಬಂದ್ ಕೂಡ ನಿಮಗೆ ಒಂದು ಕಾರ್ ಸಿಸ್ಟಮ್ ತರ, ಅಂದ್ರೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಆಮೇಲೆ ಇಲ್ಲಿಂದ ನೀವು ಅದೇ ಕ್ರೂಸ್ ಕಂಟ್ರೋಲ್ ನ ಸೆಟ್ ಮಾಡ್ಕೋಬಹುದು. ಅದೇನ್ ಬಟನ್ ಅದ? ಇದು ಪ್ಲಸ್ ಅಂದ್ರೆ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡುವಾಗ ನೀವು ಬೇಕಾದ್ರೆ ಎಕ್ಸಿಲೇಟರ್ ಇದು ಸ್ಪೀಡ್ ಜಾಸ್ತಿ ಮಾಡಬೇಕಂದ್ರೆ ಇದು ಇದು ಪ್ಲಸ್ ಸೈನ್ ಏನಿದೆಲ್ಲ ಎಲ್ಲಿಗೆ ಇದು ತಗೋಬೇಕು. ಓಕೆ. ರಿಡ್ಯೂಸ್ ಮಾಡಬೇಕಂದ್ರೆ ತಳಗಡೆ ಮಾಡಬೇಕು. ಸ್ಪೀಡ್ ಇದು ಸ್ಪೀಡ್ ಅಂತ. ಓಕೆ. ಆ ಕಡೆ ಇದು ಅದು ಹೆಡ್ಲೈಟ್ ಇಂದ, ಇದು ಹೆಡ್ಲೈಟ್ ಮತ್ತು ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇರೋದು.
ಇದು ಬಂದ್ಬಿಟ್ಟು ಇದು ಬಂದೇನಿದು? ಇದು ವೈಫರ್ದು. ಓಕೆ, ವೈಫರ್ ನೀರಿಂದ ಎಲ್ಲ ಬರುತ್ತೆ ಅದರಲ್ಲಿ. ಇದು ವೈಫರ್ದು ಅಷ್ಟೇ ಯೂಸ್ ಆಗುತ್ತೆ ಇದು? ವೈಫರ್ ಇದು ಮತ್ತು ಹಜಾರ್ಡ್ ಲೈಟ್. ಬೇರೆ ಗಾಡಿಗೆ ಸೆಪರೇಟ್ ಬಟನ್ ಇರುತ್ತೆ ಹಜಾರ್ಡ್. ಈ ತರ ಸಿಸ್ಟಮ್ 4 ಇಂಡಿಕೇಟರ್ದು. 4 ಇಂಡಿಕೇಟರ್ ಹಜಾರ್ಡ್. ಓಕೆ ಓಕೆ ಓಕೆ. ಮತ್ತೆ ಇದು OBD ಸ್ಕ್ಯಾನರ್ ನಾವು ಟ್ಯಾಕ್ಟೈಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ. ಇದು ರೀಜನರೇಷನ್ ಬಟನ್ ಮತ್ತು ಪವರ್ ಇಕೋ ಪ್ಲಸ್. ಇದು BS6 ವೆಹಿಕಲ್ ಇದು? BS6 ವೇರಿಯಂಟ್. ಓಕೆ. ಇದೇನಿದು ಪವರ್ ಇಕೋ? ಎದಕ್ಕೆ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಅದನ್ನ? ಪವರ್ ಮತ್ತೆ ಇಕೋ ಪ್ಲಸ್. ಇದು ಇಕೋ ಪ್ಲಸ್ ಏನಂದ್ರೆ ಮಾಮೂಲಿ ಖಾಲಿ ಗಾಡಿಗೆ. ಓಕೆ. ಬಸ್ ಅಲ್ಲಿ ಆತರ ಲೋಡ್ ಏನಿರೋದಿಲ್ಲ, ಇರಲ್ಲ. ಓಕೆ. ಖಾಲಿ ಇದ್ರೆ ನೀವು ಇಕೋ ಪ್ಲಸ್ ಇದು ಹಾಕೊಂಡು ಗಾಡಿ ಓಡಿಸಬಹುದು. ಓಕೆ. ಲೋಡ್ ಅಂದ್ರೆ ಲೋಡ್ ಕೆಪಾಸಿಟಿ ಮೇಲೆ ಇದೆ, ಎಷ್ಟು ಲೋಡ್ ಇದೆ ಅಂತ. ಒಂದು 2-3 ಟನ್ ಇದ್ರೆ ಈ ಪವರ್ ಬಟನ್ ನೀವು ಯೂಸ್ ಮಾಡ್ಕೋಬಹುದು. ಓಕೆ. ಮತ್ತು ಇದು ಕ್ಲಸ್ಟರ್ ಅಲ್ಲಿ ಒಂದು ಬೇಜಾನ್ ಫಂಕ್ಷನ್ಗಳಿದೆ, ನೀವು ನೋಡ್ಕೋಬಹುದು. ಓಕೆ. ಫಂಕ್ಷನ್ ಆಗುತ್ತೆ, ಏನೇನು ಫಂಕ್ಷನ್ ಇರುತ್ತೆ ಇದರಲ್ಲಿ ಏನೇನು ಮಾಡ್ಬೋದು ನಾವು ಕ್ಲಸ್ಟರಲ್ಲಿ? ತೋರಿಸ್ಕೊಡು ಸ್ವಲ್ಪ. ಕ್ಲಸ್ಟರಲ್ಲಿ ನಿಮ್ಗೆ ಯಾವ ಸೆಟ್ಟಿಂಗ್ ಬೇಕು ಮಾಡ್ಕೋಬೋದು. ಡೇಟ್ ಇರಲಿ, ಟೈಮಿಂಗ್ ಇರಲಿ, ಇದು ಆಯಿಲ್ ಪ್ರೆಷರು, ಅದು ಬಿಟ್ಟು ಬ್ಯಾಟ್ರಿ ವೋಲ್ಟೇಜು, ಓಕೆ, ವರ್ಕಿಂಗ್ ಟೆಂಪ್ರೇಚರು, ಮತ್ತು ಇದು ಸೂತ್ ಲೋಡಿಂದು ಅಂದರೆ ರೀಜನರೇಷನ್ ತುಂಬಿದಾಗ ಇಂಡಿಕೇಶನ್ ಕೊಡುತ್ತೆ, ಒಂದು ಗ್ರೀನ್ ಲೈಟ್, ಆರೆಂಜ್ ಮತ್ತು ರೆಡ್. ಓಕೆ. ಅದು ನೀವು ಚೇಂಜ್ ಮಾಡ್ಕೋಬೋದು. ಇದು ಏರ್, ಇದು ಬಿಟ್ಟು ಬೇರೆ ಬೇರೆ ಫಂಕ್ಷನಿಂದ ತೋರಿಸ್ತೀನಿ. ಇದು ಇಲ್ಲೇ ಮೋಡ್ ಅಂತ ಒಂದು ಬಟನ್ ಇರುತ್ತೆ. ಓಕೆ. ಸ್ಟಾರ್ಟಿಂಗಿಂದ ಇದು ನೋಡಿ, ಮೋಡ್ ಬಟನ್ ಬಂದ್ವಿ. ಇಲ್ಲಿ ನಿಮಗೆ ಬೇಜಾನ್ ಆಪ್ಷನ್ ಇರುತ್ತೆ. ಸೆಟ್, ರಿಸೆಟ್, ಲ್ಯಾಂಗ್ವೇಜ್ ಮೇಂಟೆನೆನ್ಸ್, ಪಾಸ್ವರ್ಡ್, ಡಯಾಗ್ನೋಸ್ಟಿಕ್, ಡಿಸ್ಪ್ಲೇ. ಇದರಲ್ಲಿ ಮೇನ್ ಲ್ಯಾಂಗ್ವೇಜ್ ನಾವು ಚೇಂಜ್ ಮಾಡ್ಕೋಬಹುದು ಇದನ್ನ, ಇಂಗ್ಲಿಷ್ ಬಿಟ್ಟು? ಓಕೆ. ಎಷ್ಟು ಟೈಪ್ ಲ್ಯಾಂಗ್ವೇಜ್ ಇರುತ್ತೆ? ಮಾಮೂಲಿ 2 ಇರುತ್ತೆ. ಅದರಲ್ಲಿ ಹಿಂದಿ, ಇದರಲ್ಲಿ ಒಂದು ಇಂಗ್ಲಿಷ್ ಅಷ್ಟೇ. ಇಂಗ್ಲಿಷ್ ಅಷ್ಟೇ ಇದೆ ಇಲ್ಲಿ. ಮತ್ತು ನೀವು ಮೇಂಟೆನೆನ್ಸ್ ಬಂದ್ಬಿಟ್ಟು ಇದು ಸರ್ವಿಸ್ ರಿಮೈಂಡರ್ ಒಂದು ಬರುತ್ತೆ. ಓಕೆ ಓಕೆ. ಕಿಲೋಮೀಟರ್ ಎಷ್ಟಾಗಿರುತ್ತೆ ಅದರ ಪ್ರಕಾರ ಇದನ್ನ ಕಿಲೋಮೀಟರ್ ಅಡ್ಜಸ್ಟ್ ಮಾಡ್ಕೋಬಹುದು. ಅದರ ಪ್ರಕಾರ ನಮಗೆ ಇಲ್ಲಿ ಅಲಾರಾಮ್ ಕೊಡುತ್ತೆ ಅದು. ಓಕೆ. ಇದು ಮತ್ತು ಪಾಸ್ವರ್ಡು ಅದು ತೋರಿಸ್ತೀನಿ ನಿಮಗೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ನಾವು ಡಯಾಗ್ನೋಸ್ಟಿಕ್ ಹೋಗಿ ನೋಡೋಣ. ಇದು ಪಾಸ್ವರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಸರಿ. ಇದು ಡಯಾಗ್ನೋಸ್ಟಿಕ್. ಇನ್ ಕೇಸ್ ನಿಮ್ಮ ಗಾಡಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ, ಡ್ರೈವರು ಇನ್ ಕೇಸ್ ಹೊರಗೆ ಔಟ್ ಆಫ್ ಟೆರಿಟರಿ ಇದ್ರೆ ಏನು ಮಾಡ್ಬೋದು. ಈಗ ನೋಡಿ, ಇದು ಬಂದು 2 ಆಪ್ಷನ್ ಇರುತ್ತೆ, ರೀಡ್ ಫಾಲ್ಸ್ ಮತ್ತು ಕ್ಲಿಯರ್ ಫಾಲ್ಸ್. ಈಗ ನಮ್ಗೆ ಗಾಡಿಯಲ್ಲಿ ಏನಾದ್ರು ಪಿಕಪ್ ಇಶ್ಯೂ ಇರಲಿ, ಸ್ಟಾರ್ಟಿಂಗ್ ಇಶ್ಯೂ ಇರಲಿ, ಸರಿ, ಸೊ ನಿಮಗೆ ಇಲ್ಲಿ ಇಂಡಿಕೇಶನ್ ಲೈಟ್ ಬರುತ್ತೆ, MILದು ಚೆಕ್ದು. ಓಕೆ. ಈಗ ನಾವು ನೋಡಬೇಕಂದ್ರೆ ಇದು ರೀಡ್ ಫಾಲ್ಟ್ಸಿಗೆ ನಾವು ಸೆಟ್ ಬಟನ್ ಇದೆ, ಅದು ಪ್ರೆಸ್ ಮಾಡಬೇಕು. ಇಲ್ಲಿ ಬಂದು 2 ಆಪ್ಷನ್ ಬರುತ್ತೆ, EMS ECU ಮತ್ತು ಇದು ABS ECU. ಓಕೆ. ಇದು ಇಂಜಿನ್ ರಿಲೇಟೆಡ್ ಏನಾದ್ರು ಇಶ್ಯೂ ಇದ್ರೆ ಇದರಲ್ಲಿ ಇದೇ ಫಸ್ಟ್ ಆಪ್ಷನ್ ನೋಡ್ಬೋದು, EMS ಅಲ್ಲಿ. ಈಗ ಒಂದು ನೋಡಿ, ಕೋಡ್, FTP ಸ್ಟೇಟಸ್ ಏನಿಲ್ಲ, ಆದರೆ ಇಲ್ಲಿ ಪ್ರಾಬ್ಲಮ್ ಏನಾದ್ರು ಇದ್ರೆ ಇಲ್ಲಿ ಎರರ್ ಕೋಡ್ ಬರುತ್ತೆ. ಸರಿ ಸರಿ. ಮತ್ತು ABS ನಮಗೆ ಅದಕ್ಕೆ ಯೂಸ್ ಆಗುತ್ತೆ. ಅದು ABS ನಿಮಗೆ ಏರ್ ಬ್ರೇಕ್ ಸಿಸ್ಟಮ್ದು, ಇದು ಬ್ರೇಕ್ ಲೈನ್ ಸಿಸ್ಟಮ್ ಏನಾದರೂ ನಿಮಗೆ ಯೂಸ್ ಮಾಡಬೇಕು ಅದರಲ್ಲಿ ನೋಡ್ಬೋದು. ಸರಿ. ಮತ್ತು ಇದು ಈಗ ಇಶ್ಯೂ ಇದೆ ಗಾಡಿ ಮೆಟ್ರೋ ಏನೇನು ಮಾಡ್ಬೋದು ವೀಕ್ಷಕರಿಗೆ. ಅಲ್ಲ, ಈಗ ನಿಮ್ಗೆ ಇಶ್ಯೂ ಗಾಡಿಯಲ್ಲಿ ಏನಾದರೂ ಕ್ಲಿಯರ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಯರ್ ಫಾಲ್ಟ್ ಒಂದು ಆಪ್ಷನ್ ಇದೆ. ಓಕೆ. ಅದ್ರ ಮೇಲೆ ನೀವು ಇದು ಸೆಟ್ ಬಟನ್ ಪ್ರೆಸ್ ಮಾಡಿ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹೇಗೆ ಹಾಕಬೇಕಂದ್ರೆ ಇದು ಪ್ಲಸ್ ಬಟನ್ ಇದೆ ಅಲ್ಲಿ, ಅದನ್ನ ಒಂದು 4 ಸತಿ ನೀವು ಪ್ರೆಸ್ ಮಾಡಬೇಕು ನೋಡಿ. ಓಕೆ. ಪಾಸ್ವರ್ಡ್ ಎಲ್ಲ ಗಾಡಿಗೂ ಸೇಮ್ ಇರುತ್ತೆ? ಇದು ಎಲ್ಲ ಸೇಮ್, CNG ಗಾಡಿ ಬಿಟ್ಟು. ಓಕೆ. 4321 ಪಾಸ್ವರ್ಡ್ ಇದೆ. CNG ಗಾಡಿಗೆ ಏನಿರುತ್ತೆ? ಅದು 2020 ಅಂದರೆ 2020 ಅದು BS6 ವೇರಿಯಂಟ್ ಬಂದಿತ್ತಲ್ಲ, ಅದಕ್ಕೆ ಯೂಸ್ ಆಗುತ್ತೆ. 2020ರಲ್ಲಿ ಅದು ಲಾಂಚ್ ಆಗಿತ್ತು, ಅದಕ್ಕೆ ಅದು 2020 ಇಟ್ಟಿದ್ದಾರೆ ಅವರು. ಸರಿ ಸರಿ ಸರಿ. ಮತ್ತು ಇದು ಸೆಲ್ಫ್ ಟೆಸ್ಟ್ ಕೆಲವ್ರಿಗೆ ಗೊತ್ತಿರೋದಿಲ್ಲ ಏನಂತ. ಆದರೆ ಇದರಲ್ಲಿ ಒಂದು 4 ಆಪ್ಷನ್ ಇರುತ್ತೆ ನೋಡಿ. ಗೇಜಸ್ಸು, ಇನ್ ಕೇಸು ನಿಮ್ಮದು ಟೆಂಪ್ರೇಚರ್ ಮುಳ್ಳು, ಡೀಸೆಲ್ ಮುಳ್ಳು ತೋರಿಸ್ತಾ ಇಲ್ಲ, ಅದನ್ನು ನಾವು ಟೆಸ್ಟ್ ಮಾಡ್ಬೋದು ನೋಡಿ. ಸೆಟ್ ಬಟನ್ ಇದೆ, ಒಂದು 5 ಸೆಕೆಂಡ್ ನಾವು ಪ್ರೆಸ್ ಮಾಡಿ ನಿಂತಿದ್ರೆ ಆಟೋಮೆಟಿಕ್ ವರ್ಕ್ ಆಗುತ್ತೆ ನೋಡಿ. ಅಂದರೆ ಇದರಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು ಇದು ವೈರಿಂಗಲ್ಲಿ ಇಶ್ಯೂ ಇದೆಯಾ ಇಲ್ಲ ಗೇಜಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸರಿ ಸರಿ ಸರಿ. ಮತ್ತು ಇದು ಆಟೋಮೆಟಿಕ್ ಎಲ್ಲ ಮುಳ್ಳು ವರ್ಕ್ ಆಗ್ತಾ ಇದೆ. ಇದು ಬಂದ್ಬಿಟ್ಟು ಡಿಸ್ಪ್ಲೇದು, ಡಿಸ್ಪ್ಲೇ ಆಗಿ ವೈಟ್ ಆಗಿ ಬರುತ್ತೆ, ಅದು ಏನು ಇರೋದು ಜಾಸ್ತಿ. ಓಕೆ. ನೋಡಿ,
ಇದೇನು ಡಿಸ್ಪ್ಲೇ ಟೆಸ್ಟ್ ಮಾಡೋದು ಇದು? ಡಿಸ್ಪ್ಲೇ ಟೆಸ್ಟ್ ಮಾಡಿ ಕೆಲವು ಗಾಡಿಯಲ್ಲಿ ಇಲ್ಲಿ ಲೈನಿಂಗ್ ಬರುತ್ತೆ, ಸ್ಕ್ರೀನ್ ಡ್ಯಾಮೇಜ್ ಅವ್ರು ಬರ್ತಾರೆ, ಆ ಟೈಮಲ್ಲಿ ನೋಡ್ಬೋದು ನೀವು. ಓಕೆ. ಇದು ಟೇಲ್ಸ್ ಅಂದರೆ ಇಂಡಿಕೇಶನ್ ಲ್ಯಾಂಪ್ ಏನು ಬರ್ತಾವಲ್ಲ ಇದರಲ್ಲಿ ನೋಡಿ. ಓಹೋ, ಇದೆಲ್ಲ ಲೈಟ್ ವರ್ಕ್ ಆಗ್ತಾ ಇದೆ ಅಲ್ಲ ಅಂತ ತೋರಿಸ್ಕೊಡ್ತಾ ಇದು. ಓಕೆ. ABS, DPF ಜನರೇಷನ್ ಮತ್ತು ಪಾರ್ಕಿಂಗ್ದು, ಲೋ ಪ್ರೆಷರ್ದು. ಓಕೆ. ಮತ್ತು ಇಲ್ಲಿ MIL ಇದೆ, ಚೆಕ್ ಲ್ಯಾಂಪ್ ಇದೆ, ಸ್ಟಾಪ್ ಲ್ಯಾಂಪ್ ಇದೆ, ಫುಲ್ ಬೀಮ್ ಹಾಕ್ತೀವಿ ಅದರ ಇಂಡಿಕೇಟರ್, ಸೀಟ್ ಬೆಲ್ಟ್ ಎಲ್ಲ. ಆಮೇಲೆ ಇದು ಮತ್ತು ಬಜರ್. ಓಕೆ. ಬಜರ್ ಕೂಡ ಬಂದರು ಆದರೆ ನೀವು ಬೇರೆ ಬೇರೆ ಬಜರ್ ಬರುತ್ತಲ್ಲ, ಡೀಸೆಲ್ ಖಾಲಿ ಆದರೆ ಅದಕ್ಕೆ ಸೌಂಡ್ ಬೇರೆ ಬರುತ್ತೆ. ಓಕೆ. ಇಂಡಿಕೇಟರ್ಗೆ ಬೇರೆ, ಇದು ಬೇರೆ ಬಂತು ಈಗ. ಇದು ಬಜಾರ್ ಇಂದಿದ್ದು. ಇದೇನು ಬಟನ್ಸ್ ವರ್ಕ್ ಮಾಡುತ್ತೆ ಇದು? ಇದು ಬಂದ್ಬಿಟ್ಟು ನಿಮ್ದು ಹೆಡ್ಲೈಟ್ ಅಡ್ಜಸ್ಟ್ ಮಾಡೋದು ಬಟನ್ ಇದು. ಓಕೆ. ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅದು? ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಇದು ಬಂದ್ಬಿಟ್ಟು ABS ದು. ಮತ್ತು ಇದು ಬ್ಯಾಟ್ರಿ ಕಟ್ ಆಫ್. ಇದು ಎಕ್ಸ್ಟ್ರಾ ಫಿಟ್ ಮಾಡ್ಕೊಂಡಿದ್ದಾರೆ. ಓಕೆ. ನಿಮ್ಗೆ ಸಿಕಂದರ್ ಒಂದು ಸಜೆಷನ್ ಕೇಳ್ತೀನಿ ನಾನು. ಎಲ್ಲ BS6 ವೆಹಿಕಲ್ಗೆ ಈಗ ಭಾಳ ಟ್ರಬಲ್ ಬರ್ತಾ ಇದೆ ಎಲ್ಲ ಡ್ರೈವರ್ಸ್ಗೆ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅದು ನಿಮಗೂ ಗೊತ್ತು. ಅದನ್ನ ಕಂಪ್ಲೇಂಟ್ ಏನು ಆಗಬಾರ್ದಂದ್ರೆ, ಪಿಕಪ್ ಇಶ್ಯೂ ಬರಬಾರ್ದಂದ್ರೆ ಡ್ರೈವರ್ ಏನು ಮಾಡಬೇಕು ಅಂತ ಸ್ವಲ್ಪ ಹೇಳ್ಬಿಡು ಅವ್ರಿಗೆ. ಗಾಡೀಲಿ ಪಿಕಪ್ ಬರಬಾರ್ದಂತ ಇಶ್ಯೂ ಬೇಕಂದ್ರೆ ನಿಮಗೆ ಫಸ್ಟು ಮೋಸ್ಟ್ಲಿ ಗಾಡೀಲಿ ಪ್ರಾಬ್ಲಮ್ ಬರೋದು AW ರಿಲೇಟೆಡ್. ಓಕೆ. AW ಒಂದು ಜೆನ್ಯೂನ್ AW ಯೂಸ್ ಮಾಡಿದ್ರೆ ಗಾಡೀಲಿ ಏನು ಇಶ್ಯೂ ಇರೋದಿಲ್ಲ, ಪ್ರಾಬ್ಲಮ್ ಬರಲ್ಲ. ಮತ್ತು ಆಮೇಲೆ ಮತ್ತು ಇಲ್ಲಿ ಸೂದ್ ಲೋಡೋದು ಏನಿರುತ್ತಲ್ಲ ಅದ್ರ ಮೇಲೆ ನಾವು ಗಮನ ಕೊಟ್ಕೊಂಡಿರ್ಬೇಕು. ಅಂದರೆ ಕೆಲವು ಸಲ ಅದ್ರ ಆಟೋ ರೀಜನರೇಷನ್ ಆಗ್ತಾ ಇದೆ. ಓಕೆ. ರನ್ನಿಂಗಲ್ಲಿ ನಾವು ಕ್ಲಚ್ ಬ್ರೇಕ್ ಮೇಲೆ ಈಗ ಕಾಲಿಟ್ಟಿರ್ತೀವಿ, ಆ ಟೈಮಲ್ಲಿ ಅದು ರೀಜನರೇಷನ್ ಇದು ಡಿಸೆಂಗೇಜ್ ಆಗಿಬಿಡುತ್ತೆ. ಓಕೆ. ಅದು ಬಂದ್ಬಿಟ್ಟು ಮತ್ತು ಇದು ನಿಮ್ಮ ಏರ್ ಫಿಲ್ಟರ್ ಆಗಲಿ ಮತ್ತು ಸುಮಾರು ಸರ್ವಿಸ್ಗಳು ಇರ್ತಲ್ಲ, ಆ ಟೈಮಲ್ಲಿ ಏನು ಶೆಡ್ಯೂಲ್ ಪ್ರಕಾರ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಓಕೆ. ಥ್ಯಾಂಕ್ ಯು ಸಿಕಂದರ್. ಮತ್ತೆ ಸಿಗೋಣ ಒಂದು ಒಳ್ಳೆ ವೆಹಿಕಲ್ ಜೊತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಹಾಗೆ ಈ ಥರ ವಿಡಿಯೋ ನಾವು ಮಾಡ್ತಾ ಇರ್ತೀವಿ, ಈ ಥರ ಎಲ್ಲ ವೆಹಿಕಲ್ ಎದುರಲ್ಲಿ